भागं देवेभ्यो विददात्यायुर्धमायुः शतमानं भवति शतायुः पुरुषश्यतेन्द्रिय आयुष्येवेन्द्रिये प्रतिष्ठते आयुरारोग्यदासिद्धिरस्तु गिरिजां भासमित भोगनन्दीश्वरम् अनुग्रह प्रसादतावसिद्धि सर्वत्र विजय फल प्राप्तिरस्तु. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರೈತರಿಗೆ ಗೋದಾನ ಮಾಡುವ ಮೂಲಕ ಈಗಾಗಲೇ ಗಮನ ಸೆಳೆದಿದ್ದ ಹಾಗೂ ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ತನ್ನದೇ ಆದ ಸೇವಾ ಕಾರ್ಯಗಳ ಮೂಲಕ ಗುರುತಿಸಿಕೊಂಡಿರುವ ಹರಿಕೃಷ್ಣ ಚಾರಿಟಬಲ್ ಫೌಂಡೇಶನ್ ಅಧ್ಯಕ್ಷ ಹಾಗೂ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆನೆಮಡುಗು ಹರೀಶ್ ಕೆ ರೆಡ್ಡಿಯವರು ಬಡವರ ನೆರವಿಗಾಗಿ ಮತ್ತೊಂದು ಮಹತ್ವದ ಯೋಜನೆ ಘೋಷಿಸಿದ್ದಾರೆ. ಸರ್, ಏನು ಈ ದಿನ ಬಹಳ ವಿಶಿಷ್ಟವಾದಂತಹ ದಿನ. 100 ಮಕರ ಸಂಕ್ರಾಂತಿಗೆ ಸಮನಾದ ದಿನ ಇವತ್ತಿನ ದಿನ ಶ್ರೀ ಮಹಾ ಪರಮೇಶ್ವರನ ದಿನ ಆಗಿರೋದ್ರಿಂದ ಸಮಸ್ತ ಚಿಕ್ಕಬಳ್ಳಾಪುರ ನಾಡಿನ ಜನತೆಗೆ ಹಾಗೂ ವಿಶೇಷವಾಗಿ ರೈತರಿಗೆ ಉತ್ತಮವಾದ ಮಳೆ ಬೆಳೆ ಆಗಲಿ, ಸಮಸ್ತ ಚಿಕ್ಕಬಳ್ಳಾಪುರ ನಾಡಿನ ಎಲ್ಲರ ಕುಟುಂಬಗಳು ಸಮೃದ್ಧಿಯಾಗಿ ಬೆಳಗಲಿ ಅಂತ ಆ ಶ್ರೀ ಪರಮೇಶ್ವರನಲ್ಲಿ ಇವತ್ತು ನಾವು ಪ್ರಾರ್ಥನೆಯನ್ನು ಮಾಡಿ ಅಭಿಷೇಕವನ್ನು ಮಾಡಿದ್ದೀವಿ. ಅದೇ ರೀತಿ ಇವತ್ತು ಒಂದು ಮಹತ್ವದ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ವಿ. ಹುಟ್ಟುವಾಗ ಈಶ್ವರ, ಸತ್ತಾಗ ನಶ್ವರ ಅಂತ. ಇವತ್ತು ನಾವು ಜನ್ಮ ಪಡಿಬೇಕಂದ್ರೂ ಆ ಶಿವನ ಆಜ್ಞೆ ಇರಬೇಕು, ನಾವು ಅಂತ್ಯ ಆಗಬೇಕಂದ್ರೂ ಕೂಡ ಆ ಶಿವನ ಆಜ್ಞೆ ಇರಬೇಕು. ಆ ಒಂದು ಶಿವನ ಆಜ್ಞೆಯಿಂದ, ಶಿವನ ಒಂದು ಆಶೀರ್ವಾದದಿಂದ ಇಡೀ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಹಾಗೂ ಮಂಚೇನಹಳ್ಳಿ ತಾಲೂಕು ಎರಡೂ ತಾಲೂಕಿನಲ್ಲಿ ಯಾರ್ಯಾರು ಅರ್ಹ ಬಡವರು, ಅದರಲ್ಲೂ ಕೂಡ ಶೋಷಿತರು ಯಾರ್ಯಾರು ಅವ್ರ ಕೈಯಲ್ಲಿ ಒಂದು ಏನು ನಿಧನರಾದರೆ ಅಂತ್ಯಕ್ರಿಯೆ ಮಾಡೋಕ್ಕೆ ಅವ್ರಿಗೆ ಅಷ್ಟೊಂದು ಶಕ್ತಿ ಇರಲ್ಲ, ಅಂಥ ಕುಟುಂಬಗಳಿಗೆ ಇವತ್ತು ನಾನು ಅವ್ರ ಜೊತೆ ನಿಂತ್ಕೊಳ್ಳೋ ಅಂಥ ಕೆಲಸ ಅವರ ಒಂದು ಮನೆಯ ಮಗನಾಗಿ, ಅವ್ರ ಕುಟುಂಬದ ಒಬ್ಬ ಸದಸ್ಯನಾಗಿ ನಾನು ಮಾಡ್ತಾಯಿದ್ದೀನಿ. ಅವರ ಒಂದು ಅಂತ್ಯಕ್ರಿಯೆಗೆ ಇವತ್ತಿನ ದಿನ ನಾನು ನಮ್ಮ ಒಂದು ಶ್ರೀ ಹರಿಕೃಷ್ಣ ಫೌಂಡೇಶನ್ ವತಿಯಿಂದ 5,000 ರೂಪಾಯಿ ಸಹಾಯಧನವನ್ನು ಕೂಡ ಅವರ ಒಂದು ನೆರವಿಗೆ ನಾನು ಘೋಷಣೆಯನ್ನು ಮಾಡ್ತಾಯಿದ್ದೀನಿ. ಯಾಕೆ ಈ ಘೋಷಣೆ ಮಾಡ್ತಾಯಿದ್ದೀನಿ ಅಂದರೆ, ಇವತ್ತಿನ ದಿನ ಅನೇಕರು ನಮ್ಮ ಹತ್ರ ಪ್ರತಿದಿನ ಬಂದು ನಮ್ಮನ್ನು ಏನೋ ಒಂದು ಕಾರ್ಯಕ್ರಮಗಳಿಗೆ ನಮ್ಮ ಹತ್ರ ವೈಯಕ್ತಿಕವಾಗಿ ಬಂದು ಗೊತ್ತಿರೋ ಅಂಥವ್ರು ನಮ್ಮ ಹತ್ರ ಹಣ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ಯಾರ್ಯಾರು ಗೊತ್ತಿಲ್ಲದೆ ಇರೋರು ಇರ್ತಾರೆ, ಅಂಥವ್ರಿಗೂ ಕೂಡ ಈ ಉಪಯೋಗ ಆಗಲಿ, ಯಾರ್ಯಾರು ಬಡವರಿದ್ದಾರೆ ಅವ್ರಿಗೆ ಇದೊಂದು ಉಪಯೋಗ ಆಗಿ ಇವತ್ತು ಹುಟ್ಟಿದಾಗ ಎಲ್ಲರೂ ಜೊತೆಯಲ್ಲಿರ್ತಾರೆ, ಸಂಬಂಧಗಳು ಬರ್ತದೆ, ರಕ್ತ ಸಂಬಂಧಗಳು ಬರ್ತಾರೆ, ಸ್ನೇಹ ಬಳಗ ಬರ್ತಾರೆ, ಅದಕ್ಕೂ ಮೀರಿ ಇರೋರೆಲ್ಲರೂ ಕೂಡ ಒಂದು ಶುಭ ಕಾರ್ಯಗಳಲ್ಲಿ ಭಾಗಿಯಾಗ್ತಾರೆ. ಸಾವು ಕೂಡ ನನ್ನ ಪ್ರಕಾರ ಪರಮೇಶ್ವರನ ಪ್ರಕಾರ ಶುಭ ಕಾರ್ಯ ಆಗಿರೋದ್ರಿಂದ ಇವತ್ತು ಆ ಭೋಗನಂದೀಶ್ವರನ ಆಶೀರ್ವಾದದಿಂದ ನಾನು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ. ಸರ್, ಹರೀಶ್ ರೆಡ್ಡಿ. ಚಿಕ್ಕಬಳ್ಳಾಪುರ ಮತ್ತು ಮಂಚೇನಹಳ್ಳಿ ತಾಲೂಕು ವ್ಯಾಪ್ತಿಯಲ್ಲಿ ಬಡ ಕುಟುಂಬಗಳಲ್ಲಿ ಯಾರಾದರೂ ನಿಧನ ಹೊಂದಿದ ಸಂದರ್ಭದಲ್ಲಿ ಅಂತ್ಯಕ್ರಿಯೆಗೆ ನೆರವಾಗುವ ಉದ್ದೇಶದಿಂದ ಹರಿಕೃಷ್ಣ ಚಾರಿಟಬಲ್ ಫೌಂಡೇಶನ್ ವತಿಯಿಂದ 5,000 ಸಹಾಯಧನ ನೀಡಲಾಗುವುದು ಅಂತ ಅವರು ಹರಿಕೃಷ್ಣ ಚಾರಿಟಬಲ್ ಫೌಂಡೇಶನ್ ವತಿಯಿಂದ 5,000 ಸಹಾಯಧನ ನೀಡಲಾಗುವುದು ಅಂತ ಅವರು ಸೋಮವಾರ ಘೋಷಿಸಿದರು. ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ನಂದಿ ಗ್ರಾಮದ ಭೋಗನಂದೀಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮನುಷ್ಯನ ಜನನ ಮತ್ತು ಮರಣ ಎರಡೂ ದೇವರ ಇಚ್ಛೆಯಂತೆ ನಡೆಯುವ ಜೀವನದ ಸತ್ಯಗಳಾಗಿವೆ. ಸಂಕಷ್ಟದ ಸಮಯದಲ್ಲಿ ಬಡ ಕುಟುಂಬಗಳೊಂದಿಗೆ ಮನೆಮಗನಂತೆ ನಿಂತು ಅವರಿಗೆ ನೆರವಾಗಬೇಕು ಎಂಬ ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೊಳಿಸಲು ತೀರ್ಮಾನಿಸಲಾಗಿದೆ. ಬಡ ಕುಟುಂಬದಲ್ಲಿ ನಿಧನ ಸಂಭವಿಸಿದಾಗ ಅಂತ್ಯಕ್ರಿಯೆ ವೆಚ್ಚ ಭರಿಸುವುದು ಅನೇಕ ಬಾರಿ ಸವಾಲಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಆರ್ಥಿಕ ನೆರವು ನೀಡುವ ಮೂಲಕ ಅವರ ನೋವಿನಲ್ಲಿ ಭಾಗಿಯಾಗುವುದು ಹರಿಕೃಷ್ಣ ಫೌಂಡೇಶನ್ನ ಧ್ಯೇಯವಾಗಿದೆ. ಭೋಗನಂದೀಶ್ವರ ಸ್ವಾಮಿಯ ಕೃಪೆಯಿಂದ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಉಪಯೋಗವಾಗುವ ಇನ್ನಷ್ಟು ಸೇವಾ ಕಾರ್ಯಕ್ರಮಗಳನ್ನು ಕೈಗೊಳ್ಳುವ ಉದ್ದೇಶ ಹೊಂದಿದ್ದೇವೆ ಅಂತ ಹೇಳಿದರು.
ಸಮಾಜ ಸೇವೆಗೆ ಜನರು ನೀಡ್ತಿರುವ ಬೆಂಬಲವೇ ನನಗೆ ಶಕ್ತಿ ನೀಡ್ತಿದೆ. ನನ್ನೊಂದಿಗೆ ಅನೇಕ ಯುವಕರು ಕೈ ಜೋಡಿಸಿರೋದು ಮತ್ತಷ್ಟು ಉತ್ಸಾಹ ತುಂಬಿದೆ. ಮುಂದಿನ ದಿನಗಳಲ್ಲಿ ಸಮಾಜ ಸೇವಾ ಕಾರ್ಯಗಳನ್ನು ಇನ್ನಷ್ಟು ವಿಸ್ತರಿಸಿ ಪ್ರತಿಯೊಂದು ಮನೆಯ ಮಗನಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸೋದು ನನ್ನ ಗುರಿಯಾಗಿದೆ ಅಂತ ಹರೀಶ್ ಕೆ ರೆಡ್ಡಿ ಹೇಳಿದರು.